ಹೌದು, ಆಕೆ ಮಡದೇವಳು ಮನೆಗೆ ಹೋಗಿ ಕಣ್ಣಿಗೆ ಬೇಕಾದ ಊಟ ತಿನ್ಬೋದಿತ್ತಲ್ಲ. ಇವರು ಯಾವುದೋ ವಿಚಾರಕ್ಕೆ ಹೋಗಿ ಅವರಿಗೆಲ್ಲ ಹಣ ಕೊಡಿಸಿ ನಿನ್ನ ತಂದೆ ತಾಯಿನೇ ನೋಡ್ಲಿವಲ್ಲ ನೀನು ಅಲ್ಲ. ಸರ್ ನಿಮ್ಮ ಹೆಸರು? ರಾಮಚಂದ್ರ. ಏನು ಮಾಡ್ಕೊಂಡಿದ್ದೀರಾ? ನಾನು ರಿಯಲ್ ಎಸ್ಟೇಟ್ ಏನೋ ಮಾಡ್ಕೊಂಡಿದ್ದೀನಿ. ಸರ್ ಕನ್ನಡ ಚಿತ್ರಗಳನ್ನೆಲ್ಲ ನೋಡ್ತೀರಾ? ಕನ್ನಡ ಚಿತ್ರ ಅಂದರೆ ಸಿನಿಮಾದಲ್ಲೇ ಇದ್ದೆ, ನಾನು ವರ್ಕ್ ಮಾಡ್ತಿದ್ದೆ. ಹೀಗಾಗಿ ಆಮೇಲೆ ಅಲ್ಲಿ ಸ್ವಲ್ಪ ಮೋಸ ನಡೀತು. ಅಲ್ಲಿ ಕೆಲವರು ಇದು ಕತೆಗುಂಡನ್ನು ಕದಿಯೋದು ಇವೆಲ್ಲ ಮಾಡ್ತಿದ್ರು. ನಂದೊಂದು ಕತೆ ಇತ್ತು, ಅದು ತಂಗಿ ಮಾಂಗಲ್ಯ ಅಂತ, ರುದ್ರಮೂರ್ತಿ ಶಾಸ್ತ್ರಿ ಸಂಭಾಷಣೆ. ಅದಕ್ಕೆ ನನಗೆ ಮೋಸ ಮಾಡಿದ್ರು ಡೈರೆಕ್ಟ್ರು. ಅದಕ್ಕೋಸ್ಕರ ನಾನು ಚಿತ್ರರಂಗ ಬಿಟ್ಟು ಈ ಕಡೆ ಬಂದೆ. ಹೀಗಾಗಿ ಚಿತ್ರರಂಗದ ಘಟನೆಗಳು ಏನಂದರೆ ಆವಾಗ ಸತ್ಯ ಇತ್ತು. ಅವಾಗ ಒಂದು ಆರ್ಟಿಸ್ಟ್ಗೂ ಬೆಲೆ ಕೊಡೋರು, ಅಲ್ಲೇ ನಾವೊಂದು ಜೂನಿಯರ್ ಆರ್ಟಿಸ್ಟಾಗಿ ಹೋದ್ರೂ ಅವ್ರು ಬೆಲೆ ಕೊಡೋರು. ಇವಾಗ ಅದಿಲ್ಲ. ಪುನೀತ್ ರಾಜ್ಕುಮಾರ್ ಯಾವಾಗ ಹೋದರೂ ಟೆಂಡರೇ ಹೋಯಿತು. ಪುನೀತ್ ರಾಜ್ಕುಮಾರ್ ಮಾಡಿರೋಂಥ ವ್ಯವಹಾರ ಇವ್ರು ಮಾಡಿದರೆ ಇನ್ನೂ ಚೆನ್ನಾಗಿರ್ಬೋದಿತ್ತೇನೋ. ಸಾಕಷ್ಟು ಹಣ ಗಳಿಸಿದ್ದಾರೆ. ಆಮೇಲೆ ಒಂದು ಸಾರಿ ನಾನು ಅವರನ್ನು ಕಾಲ್ ಸೀಟ್ ಬುಕ್ ಮಾಡಬೇಕು ಅಂತ ಹೋದಾಗ ಸುರೇಶ್ ಗೌಡರು ಅವ್ರಿಗೆ ಕಾಲ್ ಸೀಟು ಸಿಗೋದೇ ಇಲ್ಲ ಅಂತ ಹೇಳಿದ್ರು. ಆಮೇಲೆ ಇನ್ನೊಬ್ರು ಒಂದು ದರ್ಶನ್ ಕಾಲ್ ಸೀಟ್ ಬನ್ನಿ, ನಮ್ಮ ಮನೆ ಹತ್ರ ಬಿದ್ದವನು ಯಾವಾಗ ಬೇಕು ಅವ್ರು ಕಾಲ್ ಸೀಟ್ ಕೊಡ್ತೀನಿ ಅಂತ. ಇವರನ್ನು ಮೆರೆಸಿದ್ರು. ಪ್ರೊಡ್ಯೂಸರ್ ಇದ್ದರೆ ಆರ್ಟಿಸ್ಟು, ಪ್ರೊಡ್ಯೂಸರ್ಲೆ ಅಂದರೆ ಆರ್ಟಿಸ್ಟ್ ಆಗೋಕ್ಕಾಗೋದಿಲ್ಲ. ಅವನು ಕತೆ ಇಟ್ಕೊಂಡಿರ್ತಾನೆ. 28 ಕತೆಗಳು 108 ಕತೆಗಳಿದ್ದಾವೆ. ಕತೆ ಮೇಲೆ ಡಿಪೆಂಡ್ ಆಗುತ್ತೆ. ಎಲ್ಲನೂ ಕತೆ ತೊಗೊಂಡೋಗ್ಬಿಟ್ಟು ನಾನು ಫಿಲಮ್ ಮಾಡಿದೆ ಅಂತ ಹೇಳ್ತಾರೆ. ಯಾವ ದೊಡ್ಡ ಬ್ಯಾನರ್ ಅಲ್ಲ ಇವಾಗ. ಬಟ್ಟು ದರ್ಶನ ಮಾಡಿರೋದು ತಪ್ಪು ಅನ್ಸುತ್ತೆ ನನಗೆ. ಇವಾಗ ಹೆಂಡತಿಗೆಲ್ಲ ತೊಂದರೆ ಕೊಟ್ಟರು. ಅವಳು ಒಳ್ಳೆ ಮಡದಿ, ಅವ್ರಿಗೆಲ್ಲ ತೊಂದರೆ ಕೊಟ್ಟರು. ಇವಾಗ ಕರ್ನಾಟಕನೇ ಮತ್ತು ಇಂಡಿಯಾನೇ ಹೇಳ್ಬೋದು ಇಂಥ ವ್ಯಕ್ತಿ ಇವನು ಈ ಥರ ಮಾಡಿದ್ದಾನೆ ಅಂತ. ಹೀಗಾಗಿ ಅವ್ರು ಮಾಡಿದ್ದು ಸರಿ ಇಲ್ಲ ಅಂತ ಅನಿಸುತ್ತೆ. ಕನ್ನಡ ಚಿತ್ರರಂಗಕ್ಕೆ ಏನಾದರೂ ಹೊಡೆತ ಬೀಳುತ್ತೆ? ಇಲ್ಲ, ಇದೇ ಇರಲ್ವಲ್ಲ, ಬೆಲೆನೇ ಇಲ್ದಂಗೆ ಆಗಿದೆಲ್ಲ. ಸಿನಿಮಾದವರು ನಿಮಗೆ ಆ ಕಡೆ ಈ ಕಡೆ ನಾವು ಜೂನಿಯರ್ ಆರ್ಟಿಸ್ಟು ಮತ್ತು ಆರ್ಟಿಸ್ಟು ನಾವು ಶೂಟಿಂಗ್ ಮಾಡ್ತೀವಿ ಅಂದರೆ ಎಲ್ಲ ಬೈತಾರೆ. ಪ್ರೊಡಕ್ಷನ್ ಬಾಯ್ ಆಗಲಿ ಇವರಾಗಲಿ ಎಲ್ಲ ಹೆಸರು ಕೆಡ್ಸ್ಕೊಂಡಿದ್ದಾರೆ. ಸರ್ ಒಬ್ಬ ಸ್ಟಾರ್ ನಟ ನೇಮ್ ಇತ್ತು, ಫೇಮ್ ಇತ್ತು, ಎಲ್ಲ ಇತ್ತು. ಬುದ್ಧಿ ಮೂಲಕ ಆಡಬೇಕು ಅಂದರೆ ಅದೃಷ್ಟ ಹೋಗಿ ಕತ್ತೆ ಕಾಯುತ್ತೆ ನಂಗಾಗಿದೆ ಅವ್ರ ಅದೃಷ್ಟ. ಇವೆಲ್ಲ ಬೇಕಾಗಿತ್ತು ಅವ್ರಿಗೆ. ಸರ್ ಹಂಗಂದ್ರೆ ಅವ್ರು ಮಾಡಿದ್ದ ಸರಿ ಇತ್ತಾ? ರೇಣುಕಾ ಸ್ವಾಮಿ ಅವ್ರು ಮಾಡಿದ್ದು ನಾವು ದೃಷ್ಟಿಯಿಂದ ನಾವು ನೋಡೇ ಇಲ್ಲ. ಅದನ್ನು ಜನತೆ ಏನು ಹೇಳ್ತಾರೆ ಅದ್ರ ಪ್ರಕಾರ ನಾವು ಮಾತಾಡಬೇಕಾಗುತ್ತೆ. ಅವ್ನು ಮಾಡಿದನೋ ಹಿಡಿದೋ ನಾವು ನೋಡಿಲ್ಲ. ಯಾವುದೇ ವಿಚಾರಕ್ಕಾಗಲಿ ಒಬ್ಬ ಮರ್ಡರ್ ಮಾಡಾದ್ಮೇಲೆ ಪೊಲೀಸ್ನವ್ರು ಬರ್ತಾರೆ. ಅದು ನೋಡಿಲ್ಲ. ಅವ್ರು ಹೇಳಿದಾಗ ನಾವು ಅವ್ರು ನೋಡ್ಕೊಂಡು ನಾವು ಹೇಳಿರ್ತೀವಿ. ಅವರು ಕೆಟ್ಟದಾಗ ಮೆಸೇಜ್ ಮಾಡಿದ್ದಕ್ಕೆ ಇವ್ರು ಈ ಥರ ಮಾಡಿದ್ರು ಅಂತ ಅಂತಾರೆ. ಅದು ಬೇಕಾಗಿಲ್ಲ. ಎದುರಿಸ್ಬಿಟ್ಟು ಬಿಟ್ಬಿಡ್ಬೋದಿತ್ತು ಅವನ್ನ. ನೀನು ಬದುಕು ಅಂತೇಳಿ ಒಂದು ಜೀವ ಇದು ಮಾಡಿದ್ರ, ಪ್ರಾಣಹತ್ಯೆಗೆ ಮಾಡಿದ್ರಲ್ಲ. ಅದರಿಂದ ಅದು ಮಾಡಬಾರ್ದಾಗಿತ್ತು. ನೀನು ಬುದ್ಧಿವಂತನಾಗಿದ್ರೆ ಹಿಂಗೆಲ್ಲ ಮಾಡಬಾರ್ದು ಅಂತ ಕಲ್ತ್ಬಿಟ್ಟು ಬುದ್ಧಿ ಹೇಳಿಲ್ದಾರೆ ಸ್ಟೇಷನ್ಗೆ ಹೇಳ್ಬೋದಿತ್ತು. ತಪ್ಪು ಮಾಡಿದಾನೆ, ಈ ಥರ ಹಿಂಗೆ ಮಾಡ್ತಿದ್ದಾನೆ ಅಂತ ಹೇಳ್ಬೋದಿತ್ತು. ಅದು ಆಕೆ ಏನೋ ಸ್ವಂತ ಹೆಂಡತಿನಲ್ಲ, ಯಾವುದೋ ಹೆಂಡತಿಗೋಸ್ಕರ ಇವನು ಇದು ತಲೆ ಕೆಡ್ಸ್ಕೊಂಡು ಇಷ್ಟೆಲ್ಲ ಮಾಡಬೇಕಾದ್ರೆ. ಹೌದು, ಆಕೆ ಮಡದೇವಳು ಮನೆಗೆ ಹೋಗಿ ಕಣ್ಣಿಗೆ ಬೇಕಾದ ಊಟ ತಿನ್ಬೋದಿತ್ತಲ್ಲ. ಇವರು ಯಾವುದೋ ವಿಚಾರಕ್ಕೆ ಹೋಗಿ ಅವರಿಗೆಲ್ಲ ಹಣ ಕೊಡಿಸಿ ನಿನ್ನ ತಂದೆ ತಾಯಿನೇ ನೋಡ್ಲಿವಲ್ಲ ನೀನು ಅಲ್ಲ. ಅವ್ರು ಶಕ್ತಿ ಪ್ಲಾಸ್ ನನಗೆ ಪರಿಚಯದವರು, ಅವರು ತಾಯಿನೂ ನೋಡಲಿಲ್ಲ. ಅವರು ತುಗುದೀಪ್ ಶ್ರೀನಿವಾಸ ನನಗೆ ಗೊತ್ತು, ಹೋಟೆಲ್ ಐಲ್ಯಾಂಡಲ್ಲಿದ್ದು. ಅವರೆಲ್ಲ ಒಳ್ಳೆ ಹೆಸರು ಮಾಡಿದವರು ವಿಲನ್ನಲ್ಲಿ. ಇವರಿಗೆಲ್ಲ ಏನಕ್ಕೆ ಬೇಕಾಗಿತ್ತು? ಅದು ತಪ್ಪು ಅನ್ಸುತ್ತೆ ನನಗೆ. ಬಂದರೆ ಮತ್ತೆ ಊರೊಬ್ಬ ಮಾಡ್ತಾರೆ. ಅವ್ರಿಗೆ ತಮಟೆ ಬಡಿಯೋದು ಇವೆಲ್ಲ ಇದನ್ನ ಮಾಡ್ತಾರೆ ಜಾಸ್ತಿಯಾಗಿ. ಅದೆಲ್ಲ ತಪ್ಪು. ಬಂದು ಆಚೆ ಕಡೆ ಮುಂದೆ ಈ ತಪ್ಪುಗಳೆಲ್ಲ ತಿದ್ಕೊಂಡು ಚೆನ್ನಾಗಿರ್ಬೋದಲ್ವ ಸರ್? ಇರ್ಬೋದೇನೋ, ನನಗೆ ಗೊತ್ತಿಲ್ಲ. ಯಾಕೆಂದರೆ ಒಂದು ಬರೆ ಹಾಕ್ತಂಗೆ ಒಂದು ಭಿನ್ನ ಆದಂಗೆ ಆಗ್ಬಿಡುತ್ತೆ. ಇವಾಗ ದೇವ್ರದ್ದು ಕೈ ಮುರಿದೋದ್ರೆ ಅದನ್ನ ಇದು ಮಾಡಿ ಬಿಡಿಸಿ ಎಷ್ಟಿದ್ದಾರೆ. ದರ್ಶನ್ ಕೇಸಲ್ಲಿ ರಾಜಕೀಯ ಕೈವಾಡ ಇದೆ ಅಂತಲೂ ಕೇಳ್ಬರ್ತಿದೆ ಒಂದು ವಾರದಿಂದ. ಅದ್ರ ಬಗ್ಗೆ ಎಲ್ಲರೂ ಹೇಳ್ತಿದ್ದಾರೆ ಮೇಡಮ್ ಅವರೇ. ಅದನ್ನು ನಾವೆಲ್ಲ ಹೇಳಲಿಕ್ಕೆ ಬರೋದಿಲ್ಲ. ಕೆಲವು ನೋಡಿದ ದೃಷ್ಟಿಯನ್ನ ಇದು ಸರಿಯಲ್ಲ ಅಂತ ಹೇಳ್ಬೋದು ಅಷ್ಟೇ ಹೊರತು. ಇವಾಗ ಮುಂದತ್ನಮ್ಮವರು ಅವರು ರಾಜಕೀಯದಲ್ಲಿ ಬೆಳೆದವರು, ಚಿತ್ರರಂಗದಲ್ಲಿ ಬೆಳೆದವರು, ರಾಜಕೀಯದಲ್ಲಿ ಬಂದು ಹೆಸರು ತೊಗೊಂಡಿದ್ರು. ಆ ಹೆಸರಲ್ಲೇ ಕಾಪಾಡ್ಬೋದಲ್ಲ ಜನರನ್ನ. ಜನರು ಯಾವತ್ತು ಆಶೀರ್ವಾದ ಮಾಡ್ತಾರೋ ಅವರಂತೆ ನಡ್ಕೋಬೇಕು ಇವರು. ಇವೆಲ್ಲ ಕೆಟ್ಟ ಅಪರಾಧಗಳೆಲ್ಲ ಬೇಕಿತ್ತ ಅವ್ರಿಗೆ? ಬೇಕಾಗಿತ್ತ? ಹೀಗಾಗಿ ಅವ್ರದ್ದು ತಪ್ಪು ಅನಿಸುತ್ತೆ. ಇವೆಲ್ಲ ರಾಜ್ಯ ಆಳೋರಿಗೆ ಒಂದು ಇದು ಇರುತ್ತೆ, ರೇಖೆ ಇರುತ್ತೆ.
ರಾಜ ಹಾಳು ಮಾಡೋರಿಗೆ ಒಂದು ರೇಖೆ ಇರುತ್ತೆ. ಇವೆಲ್ಲ ಬೇಕಾಗುತ್ತೆ, ಇದೆಲ್ಲ ಒಳ್ಳೇದಲ್ಲ ಅಂತ ಅನಿಸುತ್ತೆ ನನಗೆ. ಏನು ಹೇಳ್ತೀರಾ ಸರ್ ಕೊನೆಯದಾಗಿ ದರ್ಶನ್ ಕೇಸು? ಅದು ನನಗೇನದು ಪಾಸ್ ಆಗಲ್ಲ ಅನಿಸುತ್ತೆ. SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.